ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 23 ಡಿಸೆಂಬರ್ 2025. ಮುರಳಿ महावाक्यಗಳು. मीठे बच्चे, जो संकल्प ईश्वरीय सेवा अर्थ चलता है उसे शुद्ध संकल्प व निसंकल्प ही कहेंगे, व्यर्थ नहीं. ಮಧುರ ಮಕ್ಕಳೇ, ಯಾವ ಸಂಕಲ್ಪಗಳು ಈಶ್ವರೀಯ ಸೇವಾ ಅರ್ಥವಾಗಿ ನಡೀತವೋ ಅವುಗಳನ್ನು ಶುದ್ಧ ಸಂಕಲ್ಪಗಳಂತಲೇ ಹೇಳಲಾಗ್ತದೆ ಅಥವಾ ನಿಸ್ಸಂಕಲ್ಪಗಳಂತಲೇ ಹೇಳಲಾಗ್ತದೆ. ಅದಕ್ಕೆ ವ್ಯರ್ಥ ಅಂತ ಹೇಳೋದಿಲ್ಲ. ಬಾಬಾ ಬಹಳ ಸೂಕ್ಷ್ಮವಾದಂತಹ ಗುಹ್ಯ ರಹಸ್ಯವನ್ನು ತಿಳಿಸ್ತಿದ್ದಾರೆ. ಯಾವ ವಿಚಾರ ಅಂದರೆ ಆತ್ಮನಲ್ಲಿರುವಂತಹ ಮನಸ್ಸೇನಿದೆ, ಒಂದಿದೆ ಮೂಲ ಆತ್ಮನ ಮನಸ್ಸು, ಒರಿಜಿನಲ್ ಮನಸ್ಸು, ಎಕ್ದಮ್ ಪ್ಯೂರ್ ಮನಸ್ಸು. ಇನ್ನೊಂದಿದೆ ದ್ವಾಪರ ಯುಗದಿಂದ ಮಾಯೆಗೆ ವಶಭೂತಾಗಿರುವಂತಹ ಮನಸ್ಸು, ದೇವಾನದ ಮನಸ್ಸು. ದೇಹವಾನದ ಮನಸ್ಸಿನಿಂದ ಏನೆಲ್ಲ ವಿಚಾರ ಮಾಡಲಾಗ್ತದೋ ಅಥವಾ ವಿಚಾರಗಳು ನನ್ನ ವಿಚಾರ ಅಂತ ಸ್ವೀಕಾರ ಮಾಡಲಾಗ್ತದೋ ಅದೆಲ್ಲವೂ ವಿಕರ್ಮದಲ್ಲಿ ಜಮಾ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಶುದ್ಧ ಮನಸ್ಸಿನಿಂದ, ಆತ್ಮನ ಒರಿಜಿನಲ್ ಮನಸ್ಸಿನಿಂದ, ನಿಸ್ವಾರ್ಥ ಭಾವದಿಂದ ಯಾವ ಸೇವೆಯ ಪ್ರತಿಯಾಗಿ ವಿಚಾರಗಳನ್ನು ನಡೆಸಲಾಗ್ತದೋ, ಮನಸ ಸೇವೆಯ ಪ್ರತಿಯಾಗಿ ಅಥವಾ ನಿಸ್ವಾರ್ಥ ಸೇವಾ ಮುಖ್ಯವಾಗಿ, ಅಂಥ ವಿಚಾರಗಳು, ಅಂತಹ ಒಂದು ಸಂಕಲ್ಪಗಳು, ಅದಕ್ಕೆ ನಿಸ್ಸಂಕಲ್ಪ ಅಂತಲೇ ಹೇಳ್ಬೋದು ಅಂತಾರೆ ಬಾಬಾ. ಅವು ಶುದ್ಧ ವಿಚಾರಗಳೇ. ಯಾಕಂದರೆ ಆ ವಿಚಾರಗಳನ್ನು ನಡೆಸುವ ಹಿಂದಿನ ಭಾವ ಏನಿದೆ, ವಿಶ್ವ ಕಲ್ಯಾಣ ಇದೆ, ಬಾಬಾರವರ ಶ್ರೀಮತ ಇದೆ, ಸೇವಾ ಭಾವ ಇದೆ, ನಿಸ್ವಾರ್ಥ ಭಾವ ಇದೆ ಅಂತಂದರೆ ಮಾಡಿದ ವಿಚಾರಗಳು ಕೂಡ ನಿಸ್ಸಂಕಲ್ಪದಲ್ಲಿ ಜಮಾ ಆಗ್ತದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಅದಕ್ಕೆ ವ್ಯರ್ಥ ಅಂತ ಹೇಳೋದಿಲ್ಲ. ಬಾಕಿ ಇದರ ಅರ್ಥ, ಬಾಕಿ ಸೇವೆಯ ಹೊರತು ಏನೆಲ್ಲ ವಿಚಾರಗಳನ್ನು ನಡೆಸಲಾಗ್ತದೋ ಅವೆಲ್ಲವೂ ವ್ಯರ್ಥದ ಖಾತೆಯಲ್ಲಿ ಅಥವಾ ವಿಕರ್ಮದ ಖಾತೆಯಲ್ಲಿ ಜಮಾ ಆಗ್ತವೆ. प्रश्न, विकर्मों से बचने के लिए कौन सी फर्ज अदाई पालन करते भी अनासक्त रहे. अंडरलाइन, ವಿಕರ್ಮಗಳಿಂದ ಮುಕ್ತಾಗೋದಕ್ಕಾಗಿ ಯಾವ ಒಂದು ಕರ್ತವ್ಯವನ್ನು ಅಥವಾ ಜೀವನ ನಿರ್ವಹಣೆಗಾಗಿ ಏನೆಲ್ಲ ತಾವು ನಿಯಮಗಳನ್ನು ಪಾಲಿಸ್ತಾ ಇದ್ದೀರಿ, ಕರ್ತವ್ಯಗಳನ್ನು ಪಾಲಿಸ್ತಾ ಇದ್ದೀರಿ, ಅದನ್ನು ಪಾಲಿಸ್ತಾನೂ ಕೂಡ ಅನಾಸಕ್ತ ಸ್ಥಿತಿ ತಮ್ಮದು ಮಾಡ್ಕೋಬೇಕಾಗಿದೆ. ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಮಿತ್ರ ಸಂಬಂಧಿयों की सर्विस भले करो लेकिन अलौकिक ईश्वरीय दृष्टि रखर के करो. ಭಾಳ ವಿಶಿಷ್ಟ ಒಂದು ಇಶಾರೆ ಬಾಬಾ ಕೊಡ್ತಾ ಇದ್ದಾರೆ. ಮಿತ್ರ ಸಂಬಂಧಿಗಳ ಸೇವೆ ಭಲೆ ಮಾಡ್ರಿ, ಆದರೆ ಅದರಲ್ಲಿ ಅಲೌಕಿಕ ಈಶ್ವರೀಯ ದೃಷ್ಟಿ ಇರಬೇಕು ಅಂತ. ಇಲ್ಲಿ ನನ್ನ ಮಾಮ, ನಮ್ಮ ಕಾಕ, ಇವ್ರು ನಮ್ಮ ತಂಗಿ, ಇವ್ರು ನಮ್ಮ ಪತಿ, ಇವ್ರು ನನ್ನ ಮಗಳು, ಸಸಿ ಜ್ಞಾನದಲ್ಲಿ ಬರಬೇಕು. ಹೀಗೆ ದೃಷ್ಟಿ ಏನಿರಲಿ, ದೈಹಿಕ ದೃಷ್ಟಿ, ರಕ್ತ ಸಂಬಂಧ ಅನ್ನುವಂಥ ಭಾವ ಇರಬಾರ್ದು. ಅಲ್ಲಿ ಕೇವಲ ಈಶ್ವರನ ಸಂತಾನ ಆತ್ಮ ಇದ್ದಾರೆ, ಇವ್ರದ್ದು ಈ ಸಮಯದಲ್ಲಿ ಇವ್ರ ಪಾರ್ಟ್ ಒಳಗೆ ಪರಮಾತ್ಮನ ಸತ್ಯಜ್ಞಾನವನ್ನು ಅರಿಯುವಂಥ ಸಮಯ ಬಂದಿದೆ. ಅದಕ್ಕೆ ಬಾಬಾ ಈ ರೋಲನ್ನು ನಿಮಿತ್ತ ಮಾಡಿದಾರತ್ತಂದ್ರೆ ಈ ಆತ್ಮಗಳ ಕಲ್ಯಾಣ ಬಾಬಾ ಮಾಡ್ತಿದ್ದಾರೆ. ಅದಕ್ಕೆ ಕೇವಲ ನಿಮಿತ್ತ ಮಾತ್ರ ಈ ರೋಲ್ ಇದೆ ಅನ್ನುವಂಥದ್ದೇನಿದೆಯಲ್ಲ, ಬಾಬಾ ಹೇಳ್ತಾರೆ ಇದು ನಿಮಿತ್ತ. ಉನ್ಮೆ ಮೋಹಕ್ಕೆ ರಗ್ ನಹಿ ಜಾನಿ ಚಾಹಿಯೆ. ಹಾಂ, ಇವರು ಸೇವಾ ಕೇಂದ್ರದಲ್ಲಿಯೂ ಕೆಲವರು ಸಮರ್ಪಿತ ಆದಮೇಲೂ ಕೂಡ ಇವ್ರು ನಮ್ಮ ಅಕ್ಕೋರು, ಇವರು ನಮ್ಮ ಅಕ್ಕ, ಇವ್ರು ನಮ್ಮ ಚಿಕ್ಕಮ್ಮನ ಮಗಳು ಅಂತ ಬಹಳಷ್ಟು ಮೋಹದಿಂದ ಇರೋದು ಅಂತ. ಹಾಂ, ಚಿಕ್ಕಮ್ಮನ ಮಗಳಿಗೆ ಚಿಕ್ಕಮ್ಮನ ಮಗಳು, ತಂಗಿಗೆ ತಂಗಿ ಅಂತ ಹೇಳೋದು ತಪ್ಪಲ್ಲ, ಆದರೆ ಅವರಲ್ಲಿ ಮೋಹದಿಂದ ಇವರು ನಮ್ಮವರು, ಉಳಿದವರೆಲ್ಲರೂ ಅವ್ರ ಮಕ್ಕಳು, ಇವ್ರ ಮಕ್ಕಳು, ಇವ್ರು ಅವ್ರ ಪೈಕಿ ಇವ್ರ ಪೈಕಿ, ಇವರೇನದಾರಲ್ಲ ಇವ್ರು ಎಕ್ದಮ್ ಇವರು ನಮ್ಮವರು ಅನ್ನುವಂಥ ಭಾವ ಇದೆಯಲ್ಲ, ಇದು ಮೋಹ. ಮೋಹದ ಅಂಶ ಇರಬಾರ್ದು ಅಂತಾರೆ ಬಾಬಾ. ಅಗರ್ ಕಿಸಿ ವಿಕಾರಿ ಸಂಬಂಧ ಸೆ ಸಂಕಲ್ಪ ಭಿ ಚಲ್ತಾ ಹೈ ತೋ ವಹ ವಿಕರ್ಮ ಬನ್ ಜಾತಾ ಹೈ. ನಾವು ಸೇವಾ ಮಾಡುವಾಗ, ಸಂಬಂಧಿಕರ ಸೇವಾ ಮಾಡುವಾಗ ರಕ್ತ ಸಂಬಂಧ ಅಲ್ಲಿ ನೆನಪಾಗ್ತದ ಅಥವಾ ಇವರು ನಮ್ಮ ಪೈಕಿ ಎನ್ನುವಂಥ ಭಾವದಿಂದ ನೀವು ಸೇವಾ ಮಾಡ್ತೀರಿ ಅಂತಂದ್ರೆ ಬಾಬಾ ಹೇಳ್ತಾರೆ
ಆ ಎಲ್ಲ ಸಂಕಲ್ಪಗಳು ವಿಕರ್ಮದ ಖಾತೆಯಲ್ಲಿ ಜಮಾ ಆಗ್ತವೆ. ಇಸಿಲಿಯೇ ಅನಾಸಕ್ತ ಹೋಕರ್ ಫರ್ಜ್ ಅದಾಯಿ ಪಾಲನ್ ಕರೋ. ಕರ್ತವ್ಯ ಇದೆ, ಮನಸ್ಸನ್ನು ಭಗವಂತನ ಜೊತೆಗೆ ಜೋಡಿಸಿ, ನಂತರ ಮನೆಯವರನ್ನು ಹಾಗೂ ಸಂಬಂಧಿಕರನ್ನು ಪರಮಾತ್ಮನ ಜೊತೆಗೆ ಜೋಡಿಸುವಂಥದ್ದೇನು ಕರ್ತವ್ಯ ಇದೆ. ಕರ್ತವ್ಯ ಭಲೆ ಮಾಡ್ರಿ, ಆದರೆ ಅನಾಸಕ್ತಾಗಿ, ಆಸಕ್ತಿಯಿಂದ ಅಲ್ಲ, ಇಚ್ಛೆಗಳನ್ನ ಇಟ್ಕೊಂಡು, ಅಲ್ಲಿ ರಕ್ತ ಸಂಬಂಧಿಗಳು ಇವರು ನಮ್ಮವರು ನಮ್ಮ ಪೈಕಿ ಎನ್ನುವಂಥ ಭಾವ ಅದರಲ್ಲಿ ಇರಬಾರ್ದು ಅಂತಾರೆ ಬಾಬಾ. ಜಿತ್ನಾ ಹೋ ಸಕೆ ದೇಹಿ ಅಭಿಮಾನಿ ರೇಣೇಕ ಪುರುಷಾರ್ಥ ಕರೋ. ಎಷ್ಟು ಸಾಧ್ಯ ಅಷ್ಟು ದೇಹದ ಸಂಬಂಧ, ರಕ್ತ ಸಂಬಂಧ, ನಮ್ಮವರು, ಅವ್ರ ಪೈಕಿ ಇವ್ರ ಪೈಕಿ, ಈ ಎಲ್ಲ ಭಾವದಿಂದ ಪರೆಯಾಗಿ ನಿರಾಕಾರ ದೇಹಿ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸ ಮಾಡ್ರಿ. ಅರ್ಥಾತ್ ಎಲ್ಲ ಸಹೋದರ ಒಂದು ರೋಲ್ ಒಳಗೆ ನಿರಾಕಾರ ಆತ್ಮನನ್ನು ನೋಡುವಂತಹ, ಅಂದರೆ ರೋಲ್ ಕುಮಾರ್ ಕುಮಾರಿ, ಅಕ್ಕವ್ರು ಅಣ್ಣವರು, ಸ್ತ್ರೀ ಪುರುಷ ಯಾರೇ ಇರಲಿ, ಆದರೆ ಆ ನಿರಾಕಾರ ಬಿಂದುವಿನ ಕಡೆಗೆ ಒಂದು ಸ್ಮೃತಿ ಇರಲಿ, ದೇಹಿ ಅಭಿಮಾನಿ ಸ್ಥಿತಿ ಇರಲಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಸಾರ, ಕೋಯಿ ಭಿ ಉಲ್ಟಾ ಕರ್ಮ छिपाकर नहीं करना है. ಯಾವುದೇ ಉಲ್ಟಾ ಕರ್ಮ ಮುಚ್ಚಿ ಮಾಡಬೇಡ್ರಿ ಅರ್ಥಾತ್ ಕರ್ಮ ಮತ್ತು ಸಂಕಲ್ಪ ಡ್ರಾಮಾ ಅನುಸಾರ ಕರ್ಮ ಈ ರೋಲ್ನ ಮೂಲಕ, ಸಂಕಲ್ಪಗಳು ಮನಸ್ಸಿನ ಮೂಲಕ. ಡ್ರಾಮಾ ಅನುಸಾರ ನೂಂದಿದೆ, ಅದೇ ಕರ್ಮ ಆಗ್ತದ ರೋಲ್ನ ಮೂಲಕ. ಯಾವುದು ಡ್ರಾಮಾನುಸಾರ ನೂಂದಿದೆ ಅದೇ ವಿಚಾರ ನಡೀತದ, ಯಾವುದು ಮೊದಲೇ ಸ್ಟೋರಿ ಒಳಗೆ ಫಿಕ್ಸ್ಡ್ ಮಾಡಲಾಗಿದೆ. ಅಂದಮೇಲೆ ಬಾಬಾ ಏನು ಹೇಳ್ತಾರೆ, ಮುಚ್ಚಿ ಕರ್ಮ ಮಾಡಬೇಡ್ರಿ ಅಂದ್ರೆ ಏನರ್ಥ? ರೋಲ್ ಮಾಡಿರುವ ಕರ್ಮವನ್ನು ನಾ ಮಾಡಿದೆ ಅಂತ ಸ್ವೀಕಾರ ಮಾಡೋದು, ಇದು ಬಾಬಾಗ ಅರ್ಪಿಸದೆ, ಬಾಬಾ ಇದು ನಿಂದು ಅಂತಲ್ಲಾರ್ದೆ ನಂದು ಅಂತ ಸ್ವೀಕಾರ ಮಾಡ್ತೀರಂದ್ರ, ಈ ಮನಸ್ಸನ್ನು ಬಾಬಾಗ ಅರ್ಪಿಸುವ ಬದಲಾಗಿ ಬಾಬನ ಮನಸ್ಸು, ಬಾಬನ ವಿಚಾರಗಳನ್ನು ಇದು ನನ್ನ ವಿಚಾರ ಅಂತ ಅಂತೀರತ್ತಂದ್ರೆ ಇದು ಮುಚ್ಚಿಟ್ಟ ಹಾಗೆ, ಇದು ನೀವು ಸ್ವೀಕಾರ ಮಾಡಿದ ಹಾಗೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಈ ರೀತಿ ಎಂದಿಗೂ ಮಾಡಬಾರ್ದಿದೆ. ಬಾಬ್ ದಾದಾ ಸೇ ಕೋಯಿ ಭಿ ಬಾತ್ ಶಿಫಾನಿ ನಹಿ ಹೈ. ಬಾಬಾರವರಿಗೆ ಯಾವ ಮಾತು ಮುಚ್ಚಿಡಬೇಡ್ರಿ. ಅಂದರೆ ಈ ರೋಲ್ನ ಮನಸ್ಸಿದೆ, ದೇವಾನದ ಮನಸ್ಸೇನಿದೆ, ಇದು ಯಾವತ್ತಿಗೂ ಒಂದಿಲ್ಲ ಒಂದು ಕಥೆ ಹೆಣಿತಾನೇ ಇರ್ತದೆ. ಇದು ಹಾಗಾಗಿದ್ರ ಹೀಗಾಗಬೇಕಾಗಿತ್ತು, ಪಾಸ್ಟಲ್ಲರೇ ಹೋಗ್ತದೆ, ಇಲ್ಲ ಫ್ಯೂಚರ್ನಲ್ಲರೇ ಹೋಗ್ತಾ ಇರ್ತದ. ಹೋಗಿ ಅಲ್ಲಿಯೇ ಹೊಸ ಕಥೆಗಳನ್ನು ಕಲ್ಪನೆ ಮಾಡ್ಕೊತಿರ್ತದ, ಇಲ್ಲ ಹಿಂದಿನ ಕಥೆಗಳಲ್ಲಿ ಏನಾದರೂ ಒಳ್ಳೆಯದು ತಪ್ಪನ್ನು ಪ್ರಶ್ನೆಗಳನ್ನು ಹುಡುಕ್ತಾ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನನ್ನ ಮನಸ್ಸಿನಲ್ಲಿ ಹಿಂಗಾಯಿತು, ನನ್ನ ಜೀವನದಲ್ಲಿ ಹಿಂಗಾಯಿತು ಅಂತಿರತ್ತಂದ್ರೆ ಇದಕ್ಕಂತಾರೆ ಬಾಬ್ ದಾದಾರವರಿಂದ ಮಾತು ಮುಚ್ಚಿಡೋದು ಅಂತ. ನಂದು ಅಂತ ಯಾಕಂತಿರೋದು? ಯಾಕಂದ್ರೆ ನಂದು ಅಲ್ವೇ ಅಲ್ಲ, ಶರೀರನೇ ನಂದಲ್ಲ, ಮನಸ್ಸೇ ನಂದಲ್ಲ ಅಂದಮೇಲೆ ಇದು ಎಲ್ಲವೂ ಡ್ರಾಮಾ ಅನುಸಾರ, ಬಾಬಾರವರ ಒಂದು ಆದೇಶ ಅನುಸಾರ ನಡೀತಾ ಇದೆ ಅಂದರೆ ಇದು ಬಾಬಾಗ ಅರ್ಪಿತ ಆಗಬೇಕು. ಬಾಬಾ ಮನಸ್ಸಿನಲ್ಲಿ ಇಂಥ ವಿಚಾರ ನಡೀತು, ಈ ತನುವಿನ ಮೂಲಕ ಇಂಥ ಕರ್ಮ ಆಯಿತು ಅಂತ ನೀವು ಬಾಬಾಗ ಅರ್ಪಣೆ ಮಾಡದೆ, ಬಾಬಾಗ ಹೇಳದೆ ಅದು ನಂದು ಅಂತ ಸ್ವೀಕಾರ ಮಾಡ್ತೀಯತ್ತಂದ್ರೆ ಬಾಬಾ ಹೇಳ್ತಾರೆ, ಬಾಬಾರಿಗೆ ಮುಚ್ಚಿಟ್ಟ ಹಾಗೆ. ಬಹುತ್ ಸಾವಧಾನ್ ರೆಹನಾ ಹೈ. ಬಾಬಾ ಹೇಳ್ತಾರೆ, ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅಂದರೆ ಪ್ರತಿ ಸಂಕಲ್ಪದ ಭೋಗ ಹಚ್ಚಬೇಕಾಗಿದೆ, ಪ್ರತಿ ಕರ್ಮವನ್ನು ಬಾಬಾಗ ಅರ್ಪಿಸಬೇಕಾಗಿದೆ. ಇದು ಜರೂರಿ ಇದೆ. ಇದಕ್ಕಂತಾರ ವಿಕರ್ಮದಿಂದ ಮುಕ್ತ ಸ್ಥಿತಿ. ರೋಲ್ ಏನೇ ಮಾಡಲಿ ರೆಜಿಸ್ಟ್ ಆಗೋದಲ್ಲ. ಇದು ನಾ ಮಾತಾಡಬೇಕು, ಇದನ್ನು ನಾ ಮಾತಾಡಬಾರ್ದು, ಇದನ್ನ ಅನ್ಬೇಕು, ಇದು ಅನ್ಬಾರ್ದು, ಇಷ್ಟು ಜೋರು ಮಾತಾಡಬಾರ್ದು, ಇಷ್ಟು ಮೆಲ್ಲಗೆ ಮಾತಾಡಬೇಕು, ರೆಜಿಸ್ಟ್ ಮಾಡೋದು. ಇದು ಬೇಕು, ಇದು ಬೇಡ, ಇವೆರಡೂ ನನ್ನ ಕಂಟ್ರೋಲ್ನಲ್ಲಿಲ್ಲ. ಆತ್ಮ ಏನೂ ಮಾಡೋದಿಲ್ಲ ಈ ವಿಷಯದೊಳಗೆ. ಆತ್ಮ ಕೇವಲ ನೋಡ್ತದ, ಜೋರು ಮಾತಾಡೋದು, ಮೆಲ್ಲಗೆ ಮಾತಾಡೋದನ್ನು, ಎರಡನ್ನೂ ಕೇವಲ ಆತ್ಮ ನೋಡ್ತದೆ ಹೊರತಾಗಿ ಇವೆರಡೂ ಏನಿದೆ ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಏನಂತ, ಬಹಳ ಎಚ್ಚರಿಕೆಯಿಂದಿರ್ರಿ ಅರ್ಥಾರ್ಥ ಮನಸ್ಸಿನಲ್ಲಿ ನಡೆಯುವ ವಿಚಾರವನ್ನು ಎಂದಿಗೂ ಇದು ನನ್ನ ವಿಚಾರ ಅಂತ ಸ್ವೀಕಾರ ಮಾಡಬೇಡ್ರಿ. ಸೆಕೆಂಡ್ ಪಾಯಿಂಟ್, ಸ್ಟೂಡೆಂಟ್ ಶೋಸ್ ಮಾಸ್ಟರ್ ಜೋ ಪಡಾ ಹೇ ವಹ ದೂಸರೋಂಕೋ ಪಡಾನಾ ಹೇ. ನೀವು ಇಂಥ ಸ್ಟೂಡೆಂಟ್ ಆಗಬೇಕು, ಟೀಚರನ್ನು ಪ್ರಸಿದ್ಧ ಮಾಡುವಂಥ, ಇವರಿಗೆ ಕೊಟ್ಟವರು, ಇವರು ಟೀಚರ್ ಯಾರದಾರ,
ಇವರಿಗೆ ಓದಿಸೋರು ಯಾರದಾರ? ಯಾಕಂದರೆ ಇಂತಹ ವಿಶಿಷ್ಟವಾದಂತಹ ನ್ಯಾರ ಪ್ಯಾರ ಆಗಿರುವಂತಹ ಈ ಚಲನೆ, ಈ ಒಂದು ಶಿಕ್ಷಣ ಇವರಿಗೆ ಸಿಕ್ಕದಂತಂದ್ರೆ ಅವ್ರು ಯಾರೇ ಇರ್ಬೋದಪ್ಪ. ಅಂದರೆ ಇದು ಯಾವುದೋ ಮನುಷ್ಯರು ಹೇಳುವಂಥ ಶಿಕ್ಷಣ ಅಲ್ಲ ಅಂತ ಅನಿಸಬೇಕು ನಮ್ಮ ವ್ಯಕ್ತಿತ್ವದಿಂದ, ನಮ್ಮ ವೈಬ್ರೇಷನ್ನಿಂದ. ಆ ರೀತಿ ಪರಮ ಶಿಕ್ಷಕನನ್ನು ಪ್ರತ್ಯಕ್ಷ ಮಾಡುವಂಥ ಸ್ಟೂಡೆಂಟ್ ತಾವು ಆಗಬೇಕಿದೆ. ತೋ ಓದ್ರಿ ಮತ್ತು ಬೇರೆಯವರಿಗೂ ಕೂಡ ಓದಿಸ್ರಿ. ಓದ್ರಿ ಅರ್ಥಾತ್ ಈ ಮನಸ್ಸಿಗೆ ಓದಿಸ್ರಿ. ಮನಸ್ಸು ಓದುತ್ತದ, ಬಾಬಾ ಹೇಳುವ ಶಿಕ್ಷಣವನ್ನು ಈ ಮನಸ್ಸು ತಿಳ್ಕೊಳ್ತದ. ಓದಿಸ್ರಿ ಅಂದರೆ ಮನಸ್ಸಿನಲ್ಲಿ ನಡೆಯುವ ಅಸಂಖ್ಯ ವಿಚಾರಗಳದಾವಲ್ಲ, ಅವರು ಮಂದಿ ಬೇರೆಯವರು. ನಾವು ಬೇರೆಯವ್ರಂದರೆ ಬೇರೆಯವರ ರೋಲ್, ಜನ, ಬಾಬಾರ ಮಕ್ಕಳು ಹಿಂಗೆ ತಿಳ್ಕೊತೀವಿ. ಬೇರೆಯವರು ಅರ್ಥಾತ್ ಮನಸ್ಸು ಬಾಬಂದಿದೆ, ಮನಸ್ಸಿನ ವಿಚಾರಗಳು ಬಾಬರಿಗೆ ಅರ್ಪಣೆ, ಡ್ರಾಮಾದಿದೆ ಅಂದಮೇಲೆ ಬಾಬಾ ಹೇಳ್ತಾರ ಈ ಅಸಂಖ್ಯ ವಿಚಾರಗಳು ಅಶಾಂತದವು, ಅಜ್ಞಾನಿ ವಿಚಾರಗಳು ಅದಾವ ಒಳಗಡೆ. ಇವ್ರಿಗೆ ಬಾಬನ ಸಂದೇಶ ಕೊಡ್ರಿ, ಬಾಬನ ಮುರಳಿ ಹೇಳ್ರಿ, ಈ ಬಾಬಾ ಹೀಗೆ ಹೇಳಿದ್ರು ಅಂತ. ಪ್ರತಿ ವಿಚಾರ ಸ್ವೀಕಾರ ಮಾಡಬೇಕು. ಪೂರಾ ಮನಸ್ಸು ಈ ಸತ್ಯವನ್ನು ಸ್ವೀಕಾರ ಮಾಡಬೇಕು. ನನ್ನ ಬಾಬಾ, ನಾನು ಆತ್ಮ ಅನ್ನುವಂಥದ್ದು ಪೂರ್ಣ ಸ್ವೀಕಾರ ಆಗಬೇಕು. ಅದಕ್ಕಾಗಿ ಓದ್ರಿ ಮತ್ತು ಬೇರೆಯವರಿಗೂ ಓದಿಸ್ರಿ. ಎವರ್ ಹ್ಯಾಪಿ गॉड के बच्चे है, इस स्मृति से अपार ಖುಷಿ में रहना है. ಓದ್ರಿ, ಓದಿಸ್ರಿ. ಈ ಮನಸ್ಸಿಗೆ, ಮನಸ್ಸಿನ ಅಸಂಖ್ಯ ವಿಚಾರಗಳಿಗೆ ಈ ಒಂದು ಕಾರ್ಯವನ್ನು ಕೊಡ್ರಿ, ಈ ಪಾಠ ಕಲಿಸ್ರಿ. ಎವರ್ ಹ್ಯಾಪಿ ಗಾಡ್ ಕೆ ಬಚ್ಚೆ ಹೇ, ಸದಾ ಖುಷಿಯಲ್ಲಿರುವ ಪರಮಾತ್ಮನ ಸಂತಾನಿದ್ದೀನಿ ಅನ್ನುವ ಸ್ಮೃತಿ ಸದಾ ಮಕ್ಕಳಲ್ಲಿ ಇರಬೇಕು. ಮಕ್ಕಳಲ್ಲಿ ಅಂದರೆ ಮನಸ್ಸಿನಲ್ಲೂ ಮತ್ತು ಮನಸ್ಸಿನ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ತುಂಬಿರಬೇಕಾಗಿದೆ. ವರದಾನ್, ವಿಕಾರೋ ರೂಪಿ सांप को भी शैया बनाने वाले विष्णु के समान सदा विजयी निश्चिंत भव. ವಿಕಾರ ರೂಪಿ ಸರ್ಪವನ್ನು ತಮ್ಮ ಹಾಸಿಗೆಯನ್ನಾಗಿ ಮಾಡಿಕೊಂಡು ವಿಷ್ಣುವಿನ ಸಮಾನ್ ಸದಾ ವಿಜಯಿ ಸದಾ ನಿಶ್ಚಿಂತ ಭವ. ಬಹಳ ಪ್ರಿಯವಾದ, ಬಹಳ ಸೂಕ್ಷ್ಮ ಅರ್ಥವುಳ್ಳಂತಹ ಬಾಬಾ ಮಹಾವಾಕ್ಯ ಅರ್ಥಾತ್ ವರದಾನ್ ಇದೆ. ವಿಕಾರ ರೂಪಿ ಸರ್ಪವನ್ನು ಎಲ್ಲೋ ಹೋಗಿ ತರಬೇಕಾಗಿಲ್ಲ, ವಿಕಾರಗಳೇ ಸರ್ಪದ ಸಮಾನಿದವ. ಆ ಸರ್ಪದ ಒಂದು ಸರ್ಪವನ್ನೇ ಸಿಂಬಿಗೆ ತಮ್ಮ ತಲೆದಿಂಬನ್ನಾಗಿ ಹಾಸಿಗೆಯನ್ನಾಗಿ ಮಾಡಿಕೊಳ್ರಿ ಮತ್ತು ವಿಷ್ಣುವಿನ ಸಮಾನ್ ಸದಾ ನಿಶ್ಚಿಂತ ಸದಾ ವಿಜಯಾಗ್ರಿ. जो विष्णु की शेष शैया दिखाते, यह आप विजयी बच्चों के सहयोगी जीवन का यादगार है. अंडरलाइन. ವಿಷ್ಣು ಸತ್ಯುಗದಲ್ಲಿ ಶೇಷ ಶಯ್ಯಾದ ಮೇಲೆ ಮಲಗಿರೋದಿಲ್ಲ, ಆದರೆ ಅದು ಎಲ್ಲಿಯ ಯಾದಗಾರನ್ನು ತೋರಿಸಲಾಗಿದೆ ಅಂತಂದರೆ ಸಂಗಮ ಯುಗದ ತಾವು ಸದಾ ವಿಜಯಿಯಾಗಿರುವ, ವಿಕಾರಗಳ ಮೇಲೆ ವಿಜಯಿಯಾಗಿರುವ ಯಾದಗಾರನ್ನು ವಿಷ್ಣುವಿನ ಆ ನಿಶ್ಚಿಂತ ಸ್ಥಿತಿಯ ರೂಪದಲ್ಲಿ ತೋರಿಸಲಾಗಿದೆ. सहज योग द्वारा विकारो रूपी सांप भी अधीन हो जाते हैं. ಎಷ್ಟು ಸಹಜ ಯೋಗವನ್ನು ಮಾಡ್ತೀರಿ, ಸಹಜ ಯೋಗದಿಂದ ವಿಕಾರ ರೂಪಿ ಸರ್ಪವೂ ಕೂಡ ಬಾಬಾ ಹೇಳ್ತಾರೆ ನಿಮ್ಮ ಅಧೀನ ಆಗ್ತದೆ. ಅಂದರೆ ಎಲ್ಲಿವರೆಗೆ ನನಗೆ ನಾನು ದೇಹ ಅಂತ ತಿಳ್ಕೊಂಡಿರ್ತೀನಿ ಅಲ್ಲಿವರೆಗೆ ಪಂಚವಿಕಾರಗಳು ನನ್ನ ಮೇಲೆ ಕುಣಿತಾ ಇರ್ತವ, ನನ್ನ ಮೇಲೆ ಕುಣಿತಾ ಇರ್ತವ. ಅರ್ಥಾತ್ ನನ್ನನ್ನು ಅಧೀನ ಮಾಡ್ಕೊಳ್ತವೆ. ನನ್ನನ್ನು ಮೀನ್ಸ್ ಈ ರೋಲ್, ಈ ಮನಸ್ಸನ್ನು. ಯಾವಾಗ ಈ ಸತ್ಯ ಅರಿವಾಗ್ತದೋ ಈ ರೋಲ್, ಈ ಶರೀರದ ಮನಸ್ಸು, ಶರೀರದ ಸ್ವಪ್ನ, ಮನಸ್ಸಿನ ವಿಚಾರಗಳು, ಈ ಶರೀರದ ರೋಲ್ನ ಕರ್ಮ, ಇದು ಯಾವುದೂ ನಾನಲ್ಲಿ ಇದೆಲ್ಲದರಿಂದ ಪರೆ, ಏಕ್ದಮ್ ಪರೆ, ಅಕರ್ತಾ ಇದ್ದೀನಿ ಅನ್ನುವಂಥ ಸತ್ಯ ಯಾರಿಗೆ ಅರ್ಥ ಆಗ್ತದೋ, ಯಾವ ದಿನ ರಿಯಲೈಸ್ ಆಗ್ತದೋ ಈ ಮಾತನ್ನ ಅಕರ್ತಾ ಇದ್ದೀನಿ ಎನ್ನುವಂಥ ಸತ್ಯ, ಅವತ್ತು ಪಂಚವಿಕಾರಗಳು ನನಗೆ ಹಾಸಿಗೆ ಆಗ್ತದೆ. ವಿಕಾರಗಳು ನನ್ನ ತಲೆದಿಂಬ ಆಗ್ತದೆ. ಪಂಚವಿಕಾರಗಳು ನನ್ನ ಡಾನ್ಸ್ ಮಾಡಲಿಕ್ಕೆ ಸ್ಟೇಜ್ ಆಗ್ತದೆ. ಈಗ ನಾನು ಅದರ ಮೇಲೆ ಡಾನ್ಸ್ ಮಾಡ್ತೀನಿ. ನಾ ಆತ್ಮ ಈ ವಿಕಾರ ಅನ್ನುವಂಥ ಹಾಸಿಗೆ ಮೇಲೆ ನಿಶ್ಚಿಂತವಾಗಿ ಮಲಗ್ತೀನಿ ಹಾಗೂ ವಿಜಯದ ಡಾನ್ಸನ್ನು ವಿಕಾರ ರೂಪಿ ಸರ್ಪದ ಒಂದು ಸ್ಟೇಜ್ ಮೇಲೆ, ತಲೆಯ ಮೇಲೆ ನಾನು ಡಾನ್ಸ್ ಮಾಡ್ತೀನಿ.
ಇಲ್ಲಿವರೆಗೆ ನನಗವು ಭಾಳ ಡಾನ್ಸ್ ಮಾಡಿದವು ನನ್ನ ಮೇಲೆ, ಅರ್ಥಾತ್ ಮನಸ್ಸಿನ ಮೇಲೆ. ಈಗ ಅವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನನಗೆ ಜಾಗೃತಿ ಆಗಿದೆ. जो बच्चे विकारों रूपी सांपों पर विजय प्राप्त कर उन्हें आराम की शैया बना देते, वह सदा विष्णु के समान हर्षित और निश्चित रहते हैं. अंडरलाइन. ಯಾವ ಮಕ್ಕಳು ನಿರಂತರ ಯೋಗದ ಮೂಲಕ, ನಿರಂತರ ಆತ್ಮಿಕ ಸ್ಮೃತಿಯ ಮೂಲಕ, ಸತ್ಯದ ಅರಿವಿನ ಮೂಲಕ ವಿಜಯ ಪ್ರಾಪ್ತ ಮಾಡ್ಕೊಳ್ತಾರೆ, ಅಂಥ ಮಕ್ಕಳು ಈ ಆರಾಮ್ ಕಿ ಶಯ್ಯಾ ಬನಾ ದೇತೆ, ಸರ್ಪವನ್ನು ತಮ್ಮ ಆರಾಮ್ ಮಾಡಿಕೊಳ್ಳುವಂಥ ಹಾಸಿಗೆಯನ್ನಾಗಿ ಮಾಡ್ಕೊಳ್ತಾರೆ. ಹಾಗೂ ಅವರ ಸ್ಥಿತಿ ಹೇಗಿರ್ತದೆ? ವಿಷ್ಣುವಿನ ಸಮಾನ ಸಂಪನ್ನ ಹಾಗೂ ವಿಷ್ಣುವಿನ ಸಮಾನ ನಿಶ್ಚಿಂತವಾಗಿರ್ತದೆ. तो सदा यह चित्र अपने सामने देखो कि विकारों को अधीन किया हुआ अधिकारी हूँ. ಚಿತ್ರ ಅಂದರೆ ಸ್ಥೂಲ ಚಿತ್ರವನ್ನು ನೋಡ್ಬೇಕಂತೇನಿಲ್ಲ. ಸದಾ ಈ ದೃಶ್ಯವನ್ನು, ನಾಟಕದ ಈ ದೃಶ್ಯವನ್ನು ತಮ್ಮ ಯಾದಗಾರನ್ನು ಎದುರುಗಡೆ ತಗೊಂಡು ಬನ್ನಿರಿ, ಬುದ್ಧಿ ಎದುರುಗಡೆಗೆ, ಮನಸ್ಸಿನ ಸ್ಕ್ರೀನ್ನ ಎದುರುಗಡೆಗೆ. ಕಿ ನಾನು ಆತ್ಮ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಮನಸ್ಸಿನ ಮೇಲೆ ಪಂಚವಿಕಾರ ಅನ್ನುವಂತಹ ಡ್ರಾಮಾದ ಘಟನೆಗಳ ಮೇಲೆ, ವಿಕಾರಗಳ ಮೇಲೆ ನಾನು ವಿಜಯಿಯಾಗಿದ್ದೀನಿ, ಇದು ನನ್ನದೇ ಯಾದಗಾರ ಅನ್ನುವಂಥದ್ದು ಸ್ಮೃತಿ ಇರಲಿ. ನಾನು ಪಂಚವಿಕಾರಗಳನ್ನು ಅಧೀನ ಮಾಡಿಕೊಂಡಿರುವುದರ ಯಾದಗಾರ. ಆತ್ಮ ಸದಾ ಆರಾಮ್ ಕಿ ಸ್ಥಿತಿ ಮೇ ನಿಶ್ಚಿಂತ ಹೇ. ಆತ್ಮ ಅರ್ಥಾತ್ ಮನಸ್ಸು. ಬಾಬಾ ಹೇಳ್ತಾರೆ ಆತ್ಮ ಸದಾ ನಿಶ್ಚಿಂತ ಇದ್ದೇ ಇದೆ, ಸದಾ ಸರ್ವಕಾಲದಲ್ಲಿಯೂ ಕೂಡ. ನಿಶ್ಚಿಂತ ಇಲ್ಲದೆ ಇರೋದು ಯಾವುದು? ಮನಸ್ಸು. ಮನಸ್ಸಿಗೂ ಬಾಬಾ ಆತ್ಮ ಅಂತಲೇ ಈ ಶಬ್ದವನ್ನು ಬಳಸ್ತಾರೆ. ತೋ ಬಾಬಾ ಹೇಳ್ತಾರೆ, ಈಗ ಈ ಮನಸ್ಸು ಆರಾಮದ ಸ್ಥಿತಿಯಲ್ಲಿ, ಈ ಮನಸ್ಸು ಸ್ವೀಕಾರ ಮಾಡಿದೆ ನಾ ಆತ್ಮ ಇದ್ದೀನಿ ಅಂತ. ಇಲ್ಲಿ ತಾನೇ ಈ ಮನಸ್ಸು ತಿಳ್ಕೊಂಡಿತ್ತು ನಾ ದೇಹ ಇದ್ದೀನಿ, ನನಗೆ ಈ ಇಚ್ಛಾ ಇದೆ, ನನಗೆ ಹೀಗೆ ಅನಿಸಿದೆ, ಹಿಂಗೆ ತಿನ್ಬೇಕನ್ಸಿದೆ, ಇಲ್ಲಿ ಹೋಗ್ಬೇಕನ್ಸಿದೆ, ಹಿಂಗೆ ಮಾಡ್ಬೇಕನ್ಸಿದೆ ಅಂತ ಅದು ಡಾನ್ಸ್ ಮಾಡಿಸ್ತಿತ್ತು. ಆದರೆ ಬಾಬಾ ಹೇಳ್ತಾರೆ, ಈಗ ಮನಸ್ಸು ಆರಾಮದ ಸ್ಥಿತಿಯಲ್ಲಿ ನಿಶ್ಚಿಂತವಾಗಿದೆ. ಯಾಕೆ? ಮನಸ್ಸಿಗೆ ಗೊತ್ತಾಗಿದೆ, ಬಾಬಾ ಶಿಕ್ಷಣ ಕೊಟ್ಟಿದ್ದಾರೆ, ನಾನು ದೇಹ ಅಲ್ಲ, ನಾನು ಆತ್ಮ ಇದ್ದೀನಿ ಅಂತ. ಸ್ಲೋಗನ್, ಬಾಲಕ್ और मालिक बन के बैलेंस से ಪ್ಲಾನ್ ಕೋ ಪ್ರಾಕ್ಟಿಕಲ್ ಮೇ ಲಾವೋ. ಬಾಲಕ್ ಹಾಗೂ ಮಾಲಿಕ್, ಬಾಬಾರವರ ಸಂಪೂರ್ಣ ಬಾಬಾಗ ನಾನು ಬಾಲಕ್ ಇದ್ದೀನಿ, ಬಾಬನ ಪೂರ ಆಸ್ತಿಗೆ ನಾನು ಆತ್ಮ ಮಾಲಿಕ್ ಇದ್ದೀನಿ. ಈ ಮನಸ್ಸು ಮಾಲಿಕ್ ಇದೆ. ಅರ್ಥಾತ್ ಬಾಲಕ ಮತ್ತು ಮಾಲಿಕ್ ಪನದ ಈ ಬ್ಯಾಲೆನ್ಸಿಂದ ಪ್ಲಾನ್ಗಳನ್ನು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬನ್ನಿರಿ. ಅವ್ಯಕ್ತ ಇಶಾರ. ಈಗ ಸಂಪನ್ ಮತ್ತು ಕರ್ಮಾತೀತ ಆಗುವ ಧುನ್ ನಶೆಯನ್ನು ಏರಿಸ್ಕೊಡ್ರಿ. अपनी हर कर्मेंद्रिय की शक्ति को इशारा करो, इशारे से ही जैसे चाहो वैसे चला सको. ಅಂಡರ್ಲೈನ್. ತಮ್ಮ ಕರ್ಮೇಂದ್ರಿಯಗಳು ಏನು ಮಾಡ್ತಾ ಇದ್ದಾವಲ್ಲ, ಹಿಂಗೆ ಮಾಡಬೇಡ, ಹಿಂಗೆ ಮಾಡ್ರಿ ಅಂತ ಹೇಳಬೇಕಾಗಿಲ್ಲ. ಕೇವಲ ಬಾಬಾ ಹೇಳ್ತಾರೆ ಇಶಾರ ಕೊಡ್ರಿ, ಅವು ನೀವು ಹೇಳ್ದ ನಿಮ್ಮ ಅನುಸಾರ ಏನಾಗ್ತವ ನಡೀತಾವ. ಇಶಾರ ಕೊಡೋದು ಅಂತಂದ್ರೆ ಸ್ಥೂಲ ಬುದ್ಧಿಯಲ್ಲಿರುವಂಥವ್ರಿಗೆ ಅನ್ನಿಸ್ತದ, ಹೇ ಇದು ನೀ ಮಾಡು, ಇದು ಮಾಡಬೇಡ ಅಂತ ಅನ್ನುವಂಥದ್ದು. ಆದರೆ ಸೂಕ್ಷ್ಮ ಪುರುಷಾರ್ಥದಲ್ಲಿ ಇಶಾರ ಕೊಡೋದು ಅರ್ಥಾರ್ಥ ನಾ ಏನಿದ್ದೀನಿ ಆ ಸತ್ಯದಲ್ಲಿ ಸ್ಥಿತ ಆಗ್ತೀನಿ. ನಾನು ಆತ್ಮ ಮೂಲ್ ನನ್ನ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ. ಬಸ್ ಇದೇ ಕರ್ಮೇಂದ್ರಿಯಗಳಿಗೆ ಇಶಾರ. ಆಗ ಕರ್ಮೇಂದ್ರಿಯಗಳು ಆಟೋಮೆಟಿಕ್ ಆತ್ಮನ ಅಧೀನದೊಳಗಿದ್ದುಕೊಂಡು, ಮಾಲೀಕನ ಅಧೀನದಲ್ಲಿದ್ದುಕೊಂಡು ಅವು ಕರೆಕ್ಟ್ ಆದಂಥ ಕಾರ್ಯಗಳನ್ನೇ ಮಾಡ್ತವೆ. ಐಸಾ कर्मेंद्रिय जीत बनो तब फिर प्रकृति जीत बन कर्माती स्थिति के आसनधारी सो ವಿಶ್ವ ರಾಜ್ಯ ಅಧಿಕಾರಿ ಬನೆಂಗೆ. ಈ ರೀತಿ ಕರ್ಮೇಂದ್ರಿಯ ಜೀತರಾಗಬೇಕು, ಪ್ರಕೃತಿ ಜೀತ್ ಆಗಬೇಕು, ಕರ್ಮಾತೀತ ಸ್ಥಿತಿಯಲ್ಲಿ ಆಸನದಾರಿಯಾಗಿ ವಿಶ್ವ ರಾಜ್ಯ ಅಧಿಕಾರಿ ಆಗ್ತೀರಿ. ಹರ್ ಕರ್ಮೇಂದ್ರಿಯ ಜಿ ಹಜೂರ್ ಜಿ ಹಾಜೀರ್ ಕರ್ತಿ ಹುಯಿ ಚಲೆ. ಯಾವಾಗ ಸಾಧ್ಯ? ಪ್ರತಿಯೊಂದು ಕರ್ಮೇಂದ್ರಿಯಗಳು ಹಾ ಮಾಲೀಕ್ ಹಾಜೀರ್ ಇದ್ದೀನಿ ಅಂತ ಹೇಳಬೇಕು. ಪ್ರತಿಯೊಂದು ಕರ್ಮೇಂದ್ರಿಯಗಳು, ಸೂಕ್ಷ್ಮ ಇಂದ್ರಿಯಗಳು ಮತ್ತು ಸ್ಥೂಲ ಕರ್ಮೇಂದ್ರಿಯಗಳು ಯಾವಾಗ ಹಾಜರಾಗ್ಲಿಕ್ಕೆ ಸಾಧ್ಯ?
ಯಾವಾಗ ಆತ್ಮ ಮಾಲಿಕ್, ಯಾವಾಗ ಆತ್ಮ ರಾಜ ತನ್ನ ರಾಜ್ಯ ಸಿಂಹಾಸನದ ಮೇಲೆ ಆತ್ಮ ಆಗಿರುವ ಸತ್ಯದಲ್ಲಿ ಅನುಭವದಲ್ಲಿ ಇರ್ತದೋ ಅವಾಗ ಎಲ್ಲ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಮಾಲೀಕನ ಅಧೀನದಲ್ಲಿ ಇದ್ಕೊಂಡು ಯೂಸ್ ಆಗಲಿಕ್ಕೆ ಅವು ಹಾಜರಾಗ್ತವೆ. आप राज्य अधिकारियों का सदा स्वागत अर्थात ಸಲಾಂ करती रहे तब कर्मातीत बन सकेंगे. ಎಲ್ಲ ಕರ್ಮೇಂದ್ರಿಗಳು ತಾವು ರಾಜ್ಯ ಅಧಿಕಾರಿಗೆ ಸಲಾಂ ಹೊಡಿಬೇಕು, ಅವು ಸೇವೆಗಾಗಿ ಸಿದ್ಧಿರಬೇಕು. ಆಗ ನಿಮ್ಮ ಕರ್ಮಾತೀತ ಸ್ಥಿತಿ ತಲುಪಲಿಕ್ಕೆ ಸಾಧ್ಯವಿದೆ ಅಂತಾರೆ ಬಾಬಾ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ನನ್ನ ಮೂಲ ಸ್ಥಿತಿಯಲ್ಲಿ ನನ್ನ ಸತ್ಯದಲ್ಲಿ ಸ್ಥಿತ ಆಗಿ ಈ ಪಾತ್ರವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಪಾತ್ರದಲ್ಲಿ ಏನೆಲ್ಲ ಒಳ್ಳೆಯ ಕೆಟ್ಟ ಘಟನೆಗಳು ಘಟಿಸ್ತಾ ಇದ್ದಾವೆ, ಕರ್ಮಗಳಾಗ್ತಾ ಇವೆ, ವಿಚಾರಗಳು ನಡೀತಾ ಇದ್ದಾವೆ, ಅವೆಲ್ಲವುಗಳನ್ನು ಕೇವಲ ನಾನು ಸಾಕ್ಷಿಯಾಗಿ ನೋಡ್ತಾ ಬಾಬಾರವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಮನಸ್ಸಿನಲ್ಲಿ ಏನೆಲ್ಲ ನಡೀತಾ ಇದೆ, ನಡೆದಿದೆ, ಇಂದ್ರಿಯಗಳ ಮೂಲಕ ಏನೆಲ್ಲ ಕರ್ಮ ಆಗ್ತಾ ಇದೆ, ಇದು ಯಾವುದೂ ನಾನಲ್ಲ. ಮನಸ್ಸು ನಾನಲ್ಲ, ಕರ್ತ ನಾನಲ್ಲ. ಡ್ರಾಮಾದ ಮೂಲಕ ಇದೆಲ್ಲವೂ ಮಾಡಲ್ಪಡ್ತಾ ಇದೆ. ನಾನು ಇವುಗಳಿಂದ ಭಿನ್ನವಾಗಿರುವ ನಿರಾಕಾರ ಆತ್ಮನಾಗಿದ್ದೇನೆ. ಇದೇ ನನ್ನ ಸತ್ಯ, ಇದೇ ನನ್ನ ಮೂಲ ಸ್ಥಿತಿಯಾಗಿದೆ. ಹೀಗಾಗಿ ಕರ್ಮೇಂದ್ರಿಯಗಳು ನನ್ನ ಡ್ಯಾನ್ಸ್ ಮಾಡುವ ಸ್ಟೇಜ್ ಆಗಿದೆ. ನಾನೀಗ ವಿಕಾರರೂಪಿ ಆರಾಮದ ಶಯ್ಯಾದ ಮೇಲೆ ನಿಶ್ಚಿಂತವಾಗಿ ಸಂಪನ್ನತೆ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ.